ತರ ಎನರ್ಜಿ ಕಾಣಿಸ್ತಿತ್ತು. ಎಲ್ಲರೂ ಅಷ್ಟು ಅಂದ್ರೆ ಅವರು ಜೀವ ಲೆಕ್ಕ ಮಾಡದೆ ಕೆಲಸ ಮಾಡಿರೋ ತರ ಮಾಡ್ಬಿಟ್ಟಿದ್ದಾರೆ. ಏನ್ ಕೇಳಿದಾರೆ ಡೈರೆಕ್ಟರ್ ಅದನ್ನ ಕೊಡ್ಬೇಕು, ಅದನ್ನ ಕೊಡ್ತೀವಿ ಅನ್ನೋ ತರ. ಬಿಕಾಸ್ ಕುಂದಾಪುರ ಇಂದ ಕೂಡ ನಾವು ಶೂಟ್ ಮಾಡ್ತಿದ್ದ ಲೊಕೇಶನ್ಗಳು 1.5 hour 2 hours ಟ್ರಾವೆಲಿಂಗ್ ಇರ್ತಿತ್ತು. ಎಲ್ಲರೂ ಬೆಳಗ್ಗೆ 3 o'clock 4 o'clock ಹೊರಟು 6:30 ರಿಷಬ್ ಫಸ್ಟ್ ಶಾಟ್ ತೆಗಿತಾರ ಅಂದ್ರೆ ತೆಗಿತಾರ. ಅಲ್ಲಿ ಸಾವಿರಾರು ಜನ ಆರ್ಟಿಸ್ಟ್ ಗಳಿದ್ರು, ಅವ್ರಿಗೆ ಆ ಟೈಮಲ್ಲಿ ರೆಡಿ ಇರಬೇಕು. ಅವರು ಯಾವತ್ತು ಎಲ್ಲೂ ಅವರು ಸಿನಿಮಾ ಖರ್ಚು ಮಾಡೋ ಪ್ರತಿ ಒಂದ್ ರೂಪಾಯಿನೂ ಸ್ಕ್ರೀನ್ ಅಲ್ಲಿ ಕಾಣಿಸ್ಬೇಕು ಅಂತ ಬಿಲೀವ್ ಮಾಡೋ ಮನುಷ್ಯ ಅವರು. ಸೊ ಆ ಟೈಮ್ ನ ತುಂಬಾ ಬೆಲೆ ಕೊಡ್ತಾರೆ ಅದಕ್ಕೆ. ಸೊ ಹಾಗಾಗಿ 6:30ಗೆ ಮಾಡ್ತಿದ್ವಿ. ರಿಷಬ್ ಅಂತೂ 4 o'clockಗೆ ಹೋಗಿ ಸೆಟ್ಟಲ್ ಕುತ್ಕೊಳ್ತಾ ಇದ್ರು. ಅವರೇ ರೈಟರ್, ಅವರೇ ಆಕ್ಟರ್, ಅವರೇ ಡೈರೆಕ್ಟರ್. ಸೊ ತುಂಬಾ ಬಿಗ್ ಅಂಡ್ ಆ ಸಿನಿಮಾನ ಅಲ್ಲೇ ಅವರೇ ಎಕ್ಸಿಕ್ಯೂಟ್ ಮಾಡ್ಬೇಕಾಗಿದ್ರಿಂದ ತುಂಬಾ ದೊಡ್ಡ ಜವಾಬ್ದಾರಿ ಇತ್ತು. ನಾನು ನನ್ನ ಕೈಯಲ್ಲಿ ಏನಾಗತ್ತೆ ಅಟ್ಲೀಸ್ಟ್ ಅವ್ರ ಬರ್ಡನ್ ನ ಕಡಿಮೆ ಮಾಡೋದಕ್ಕೆ ಏನಾಗತ್ತೆ ಆ ತರದ್ದು ಚಿಕ್ಕ ಪುಟ್ಟ. ಸಾವಿರಾರು ಕಲಾವಿದರ ಜೊತೆಗೆ ಕೆಲಸ ಮಾಡಿರುವಂತದ್ದು ಒಂದ್ ಕಡೆ ಒತ್ತಡ, ಮತ್ತೊಂದ್ ಕಡೆ ಹೇಗೆ ನಿಭಾಯಿಸ್ತೀರಿ ಅನ್ನೋಂಥದ್ದು. ಯಾಕಂದ್ರೆ ಕಾಂತಾರ ಸೆಟ್ ನಲ್ಲಿ ಆ ಕಾರ್ಡ್ನಲ್ಲಿ ಸಿಗುವಂತ ಸೊಪ್ಪಿಂದ ಹಿಡಿದು ಡಿಸೈನ್ ವರೆಗೂ ಹೇಗೆ ನಿಭಾಯಿಸಿದ್ರಿ? ಆಮೇಲೆ ನಾವು ಕೇಳಿದೀವಿ ಬಹಳ ಜನ ಈಗಲೂ ಆ ಕಾಡಿಗೆ ಹೋಗಿ ಆ ಸೊಪ್ಪನ್ನು ಹುಡುಕ್ತಿದಾರಂತೆ, ಸಿಗ್ತಿಲ್ವಂತೆ. ಅದನ್ನ ಒಂದ್ ಸ್ವಲ್ಪ ಹಿಂಡ್ಸಾರು ಕೊಡಿ, ಎಲ್ಲಿ ಸಿಗುತ್ತೆ ಏನ್ ಕತೆ ಅಂತ ಹೇಳಿ. ಸೊ ನಮಗೂ ಗೊತ್ತಿಲ್ಲ, ಬಿಕಾಸ್ ರಿಷಬ್ ಅವರು 2 ಕಾಂತಾರದಲ್ಲಿ ತುಂಬಾ ಕಾಡು ಸುತ್ತಿಸಿದ್ದಾರೆ. ಸೊ ನಾವ್ ಇಲ್ಲಿಂದ ಹೊರಟಾಗ ಏನಂದ್ರೆ ಎಲ್ಲಾ ಟೀಮ್ ಒಂದೇ ಕಡೆ ಕುತ್ಕೊಂಡು ಆ ಡಿಸ್ಕಷನ್ ಆದಾಗ, ಆ ಕೆಲಸ ಆದಾಗ ಆ ಕಮ್ಯುನಿಕೇಶನ್ ಇರುತ್ತೆ. ಇವಾಗ ನನ್ಗೆ ಕಾಸ್ಟ್ಯೂಮ್ ತುಂಬಾ ಜನ ಹೇಳಿದ್ರು ಚೆನ್ನಾಗಿದೆ ಅಂತ, ಬಟ್ ಅದಕ್ಕೆ ರೀಸನ್ ಏನಂದ್ರೆ ನನ್ DOP ಅರವಿಂದ್ ಕಶ್ಯಪ್ ಅವ್ರ ಆಗಿರ್ಬೋದು, ಅವರ ಕ್ಯಾಮ್ರಾದ ಕೆಲಸ ಆಗಿರ್ಬೋದು, ಅದ್ರ ಜೊತೆಗೆ ನಂದು ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಬೆಂಗಳೂರು ಧರಣಿ ಟೀಮ್, ಅವರೆಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಾರೆ. ನಾವೆಲ್ಲರೂ ಕೋಆರ್ಡಿನೇಷನ್ ಅಲ್ಲಿ ಇದ್ವಿ. ಎಲ್ಲರೂ ಒಂದು ಸಿಂಕ್ ಆಗ್ತಿತ್ತು, ಥಾಟ್ಸ್ ಆಗ್ಲಿ ಐಡಿಯಾಸ್ ಆಗ್ಲಿ. ಅಲ್ಲಿ ಏನ್ ಬರತ್ತೆ ಅದನ್ನ ಡಿಸ್ಕಸ್ ಮಾಡ್ಕೊಂಡು ಕುಂದಾಪುರ ಅಲ್ಲ ಎಲ್ಲರೂ ಸೆಟಲ್ ಆಗ್ಬಿಟ್ಟಿದ್ವಿ. ನಾನು ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲೇ ಸ್ಕೂಲ್ಗೆ ಹಾಕಿದ್ದೆ. ಸೊ ಅಲ್ಲಿನ ನಮ್ದೊಂದು ಬಿಗ್ ಪ್ರೊಡಕ್ಷನ್ ಬೇಸ್ ಇತ್ತು. ಪ್ರತಿ ಒಂದು ಕಾಂತಾರ ಅಲ್ಲಿ ನೀವ್ ಏನ್ ನೋಡ್ತಿದ್ದೀರಾ ಕಾಸ್ಟ್ಯೂಮ್ಸ್, ಅದು ಒಂದು ಥ್ರೆಡ್ ಕೂಡ ಅದರಲ್ಲಿ ಅಲ್ಲಿನೇ ಮಾಡಿರುವಂತದ್ದು. ಅಂದ್ರೆ ಯಾವ್ದೂನು ಎಲ್ಲೂ ತಂದು ಹಾಕಿರೋ ತರದ್ದೆಲ್ಲ ಏನೂ ಇಲ್ಲ, ಎಲ್ಲಾದು ಹ್ಯಾಂಡ್ ಕ್ರಾಫ್ಟೆಡ್. ಪ್ರತಿಯೊಂದೂ ನಾವು ಬೇರೆ ಬೇರೆ, ಅಂದ್ರೆ ಕುಂದಾಪುರ ಅಲ್ಲಿ ಏನು ಜಾಸ್ತಿ ಸಿಗದೆ ಇರೋದ್ರಿಂದ ನನಗೆ ಬೇರೆ ಪಾರ್ಟ್ ಆಫ್ ಇಂಡಿಯಾ ಎಲ್ಲಾ ಕಡೆನೂ ಟ್ರಾವೆಲ್ ಮಾಡಿ ತಗೊಂಡ್ ಬಂದು ಅದನ್ನೆಲ್ಲ ಒಂದ್ ಕಡೆಗೆ ಹಾಕಿ ಎಲ್ಲಾ ಆರ್ಟಿಸನ್ಸ್ ಹೊರಗಡೆಯಿಂದ ಯಾರು ಬೆಸ್ಟ್ ಸಿಗ್ತಾರೆ ಎಲ್ಲಾ ಫೀಲ್ಡ್ ಅಲ್ಲಿ ಅವ್ರನ್ನ ಕರ್ಕೊಂಡ್ ಬಂದು ನಿಮ್ಗೆ ಜ್ಯುವೆಲ್ರಿ ಆಗಿರ್ಬೋದು, ಫುಟ್ವೇರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮ್ದು ಕಾಸ್ಟ್ಯೂಮ್ ಬೇಸ್ ಅಲ್ಲಿ ನಾವು ತಯಾರು ಮಾಡಿರೋಂಥದ್ದು. ಅದಾದ್ಮೇಲೆ ಒಂದಿಷ್ಟು ಟ್ರಯಲ್ ಅಂಡ್ ಎರರ್ ಎಲ್ಲ ಆಗಿದೆ. ನಮ್ ಕತೆಗೆ ಏನ್ ಬೇಕು, ಡೈರೆಕ್ಟರ್ಗೆ ಏನ್ ಬೇಕು, ಇಲ್ಲ ಲೊಕೇಶನ್ಗೆ ನಮ್ಗೆ ರೆಗ್ಯುಲರ್ ಆಗಿ ಮ್ಯಾನೇಜ್ ಮಾಡೋದಕ್ಕೆ ಏನಾಗತ್ತೆ ಅದನ್ನೆಲ್ಲದನ್ನು ತಲೆಯಲ್ಲಿ ಇಟ್ಕೊಂಡು ಡಿಸೈನ್ಸ್ ಮಾಡಿದೀವಿ. ನಂದೊಂದು ಟೀಮೇ ನನ್ನ ಜೊತೆಗೆ ವರ್ಕ್ ಮಾಡಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಷ್ಟೊಂದು ರಾತ್ರಿಗಳು ಬೆಳಗ್ಗೆ 3 ಗಂಟೆಗೆ ಹೊರಟು 6 o'clockಗೆ 800 ಜನ 1000 ಜನ. ಅದು ಲಾಸ್ಟ್ ಅಲ್ಲಿ ನಾವು ವಾರ್ ಮಾಡ್ಬೇಕಾದ್ರೆಲ್ಲ 2000+ ಪೀಪಲ್ ಇದ್ರು. ಅವ್ರ ಅಷ್ಟು ಜನಕ್ಕೆ ರಿಷಬ್ ಹಿಂದಿನ ದಿನ ಹೇಳಿದ್ರು, ಬೆಳಗ್ಗೆ ನನ್ಗೆ 6 o'clock ಫಸ್ಟ್ ಶಾಟ್ ತೆಗಿಬೇಕು, ನಂಬರ್ಸ್ ಎಷ್ಟು ಜನ ಇದಾರೆ ನನಗೆ ಗೊತ್ತಿಲ್ಲ, ಎಲ್ಲರೂ ರೆಡಿ ಆಗ್ಬಿಟ್ಟು ಸೆಟಲ್ ಇರ್ಬೇಕು ಅಂತ. ಆ ಸಕಲೇಶ್ಪುರ ಅಲ್ಲಿ ಶೂಟ್ ಮಾಡಿದ್ದು ಆ ಚಳಿಯಲ್ಲಿ. ಅಂದ್ರೆ ಲೈಕ್ ಅದು ಏನ್ ಹೇಳ್ತಾರಲ್ಲ, ಸಮ್ಟೈಮ್ ನಮಗೆ ಗೊತ್ತಿಲ್ಲದೆ ಆ ಟಾಸ್ಕ್ ಗಳು ಬಂದಾಗ ನಮ್ಮಲ್ಲಿ ಒಂದು ಶಕ್ತಿ ಇದೆ ಅಂತ ನಮ್ಗೆ ಕೆಲಸ ಮಾಡಿದ್ಮೇಲೆ ರಿಯಲೈಸ್ ಆಗತ್ತಲ್ಲ, ಹಾಗಾಗ್ಬಿಡ್ತು. ಬಿಕಾಸ್ ಯಾವತ್ತೂ ನಾನ್ ಅನ್ಕೊಂಡಿರ್ಲಿಲ್ಲ, ಬಿಕಾಸ್ ನಾನು ತುಂಬಾ ಚಿಕ್ಕ ಪುಟ್ಟ ಸಿನಿಮಾಗಳನ್ನ ಟೀಮೇ ಇಲ್ದೆ ಒನ್ ಮ್ಯಾನ್ ಆರ್ಮಿ ತರ ಆ ತರದ್ದೆಲ್ಲ ಮಾಡ್ಕೊಂಡ್ ಬಂದಿದ್ದೆ. ಫಸ್ಟ್ ಟೈಮ್ ಟೀಮ್ ಕಟ್ಟಿ ಒಂದು ಸಿನಿಮಾ ಮಾಡಿದ್ದು, ಇಷ್ಟು ದೊಡ್ಡ ಪ್ರಾಜೆಕ್ಟ್. ಬಟ್ ಬೆಳಗ್ಗೆ ಆ ಚಳಿಯಲ್ಲಿ ಹೋಗಿ 2000 ಜನಕ್ಕೂ ಕಾಸ್ಟ್ಯೂಮ್ ವಿತ್ ಆರ್ಮರ್, ಹೆಲ್ಮೆಟ್ ಎಲ್ಲದೂ ಇತ್ತು, ಹಾಗೆ ರೆಡಿ ಮಾಡಿದ್ದು. ಅದ್ರ ಜೊತೆಗೆ ಪಾಪ ಎಲ್ಲಾರು ಅಂದ್ರೆ ಆರ್ಟಿಸ್ಟ್ ಗಳೆಲ್ಲ ಬಂದ್ಬಿಟ್ರು ನಮಗೆ ಹೆಲ್ಪ್ ಮಾಡೋದಕ್ಕೆ. ಅದು ಒಂದು ನಾನು ಟೀಮ್ ಎಫರ್ಟ್, ಟೀಮ್ ಸ್ಟ್ರೆಂತ್ ಅಂದ್ರೆ ಅದು. ಅಂದ್ರೆ ಇದು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಮಾತ್ರ ಲೆಟ್ ದೆಮ್ ಡೂ ಇಟ್ ತರದ್ದಿರ್ಲಿಲ್ಲ. 4 ಗಂಟೆಗೆ ಬಂದಾಗ ಅವ್ರೆಲ್ಲರೂ ಸೇರ್ಕೊಂಡು ಕೆಲಸ ಮಾಡಿದ್ರಿಂದ ನಾವು ಡೈರೆಕ್ಟರ್ ಹೇಳಿರೋ ತರ 6 o'clock ಎಲ್ಲರನ್ನೂ ರೆಡಿ ಮಾಡಿದ್ವಿ. ಸೊ ಅದೆಲ್ಲ ನೋಡಿದಾಗ ಖುಷಿ ಆಗತ್ತೆ. ಅಂದ್ರೆ ಸಮ್ ಟೈಮ್ ಲೈಫಲ್ಲಿ ಆ ಅವಕಾಶಗಳು ಬರಬೇಕು, ಆ ಅವಕಾಶಗಳ ಮೇಲೆ ನಮ್ಗೆ ನಾವು ಮಾಡೋ ಕೆಲಸದ ಮೇಲೆ ಆ ರೆಸ್ಪೆಕ್ಟ್ ಇರಬೇಕು, ಆಸಕ್ತಿ ಇರಬೇಕು. ಯಾವ್ದನ್ನು ಗ್ರಾಂಟೆಡ್ ಆಗಿ ತಗೊಳ್ದೆ ನಮ್ 100% ಎಫರ್ಟ್ ಹಾಕಿ ಮಾಡಿದಾಗ ಅದೊಂದು ಸಕ್ಸಸ್ ತಂದು ಕೊಡುತ್ತೆ ಅನ್ಸುತ್ತೆ. ಕಾಂತಾರ ಸಿನಿಮಾದ ಯಶಸ್ಸಿನ ನಂತರ ರಿಷಬ್ ಶೆಟ್ಟಿ ಅವರು ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಇರೋದು ಒಂದ್ ಕಡೆ ಆದ್ರೆ, ಯಾವ ರೀತಿ ರಿಷಬ್ ಶೆಟ್ಟಿ ಅವರು ಡಿವೈನ್ ಸ್ಟಾರ್ ಅದೇ ರೀತಿ ಪೊಲಿಟಿಕಲ್ ಸ್ಟಾರ್ ಆಗ್ತಾರ ಅನ್ನೋಂತ ಪ್ರಶ್ನೆ ಇದೆ. ಯಾಕಂದ್ರೆ ಕಾಂತಾರ ಆದ ನಂತರ ಅಮಿತ್ ಶಾ ಅವ್ರನ್ನ ಹೋಗಿ ಭೇಟಿ ಆದ್ರು, ಮೋದಿ ಅವ್ರನ್ನ ಭೇಟಿ ಆದ್ರು. ಅವರು ಆ ರೀತಿ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ಕಡೆ ಯಾವ ರೀತಿ ಚರ್ಚೆಗಳು ಆಯ್ತು ಅಂತಂದ್ರೆ,
ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಬಿಜೆಪಿಯನ್ನ ಸೇರ್ತಾರ, ಪತಿಯ ನಿರ್ಧಾರಕ್ಕೆ ಪತ್ನಿ ಜೈ ಅಂತಾರ, ಇವನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಅಲ್ಲ, ಇದೆಲ್ಲ ನೋಡಿ ನಾವು ನಗ್ತಾ ಇದ್ವಿ. ಬಟ್ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಇಲ್ಲಿ ಮಾಡ್ಬೇಕಾಗಿರೋ ಕೆಲಸಗಳು ತುಂಬಾ ಇದೆ ಅನ್ಸತ್ತೆ. ಅಂದ್ರೆ ನಮ್ಗೆ ಆ ದೇವರ ಆಶೀರ್ವಾದದಿಂದ ಲೈಫಲ್ಲಿ ಎಲ್ಲಾರ ಲೈಫಲ್ಲೂ ಒಂದಿಷ್ಟು ಒಳ್ಳೆ ಟೈಮ್ ಅಂತ ಇರತ್ತೆ. ಅವಾಗ ಒಂದಿಷ್ಟು ಒಳ್ಳೆ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡ್ ಬರತ್ತೆ. ಆ ಕೆಲಸಗಳನ್ನ ಮಾಡೋದ್ರ ಮೂಲಕ ನೀವು ಸಮಾಜಕ್ಕೆ ಎಷ್ಟು ಕೊಡುಗೆ ಕೊಡ್ತೀರಾ, ಜನ ನೆನ್ಪಿಟ್ಕೊಳ್ಳೋಂತ ಕೆಲಸಗಳನ್ನ ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ನಮ್ಮ ಲೈಫಿನ ಸಾರ್ಥಕತೆ ಇರುತ್ತೆ. ರಾಜಕಾರಣಕ್ಕೆ ಬರ್ತಾರ ಅಂತ ರಿಷಬ್ ಶೆಟ್ಟಿ ಅವರು? ನಿಮ್ಮಷ್ಟೇ ಟ್ರಿಕ್ಕಿಯಾಗಿ ಆನ್ಸರ್ ಮಾಡಿದೆ, ಬಟ್ ಇಟ್ ಡಿಂಟ್ ವರ್ಕ್. ಏನಂತ ಕರಿತೀರಿ ಮೇಡಮ್ ರಿಷಬ್ ಅವ್ರ ಮನೆಯಲ್ಲಿ? ರೀ ಅಂತೀರಾ? ರಿಷಬ್ ಏನ್ ಹೇಳ್ತೀರಿ? ಅವ್ರಿಗೆ ಸಲಹೆ ಕೊಡ್ತೀರಾ ರಾಜಕಾರಣಕ್ಕೆ ಹೋಗಿ ಅಂತ, ಅಥವಾ ಹೆಂಗೆ? ಇಲ್ಲ, ಅವ್ರಿಗಿಲ್ಲೇ ತುಂಬಾ ಡ್ರೀಮ್ಸ್ ಇದೆ. ಇನ್ನೊಂದಿಷ್ಟು ಸಿನಿಮಾಗಳನ್ನ ಡೈರೆಕ್ಟ್ ಮಾಡಬೇಕು, ಅವ್ರದ್ದು ಒಂದಿಷ್ಟು ಡ್ರೀಮ್ ಕ್ಯಾರೆಕ್ಟರ್ಸ್ ಗಳನ್ನ ಪ್ಲೇ ಮಾಡಬೇಕು ಅಂತ. ಜನ ಇಷ್ಟ ಆಶೀರ್ವಾದ ಪ್ರೀತಿ ಈ ಫೀಲ್ಡ್ ಅಲ್ಲಿ ಇರ್ತೀವಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಜನಕ್ಕೆ ನಮ್ ಕೈಯಲ್ಲಿ ಏನಾಗತ್ತೆ ಅಷ್ಟು ಸೇವೆನ ಇದರಿಂದಾನೇ ಕೊಡೋಣ ಅಂತ. ಸದ್ಯಕ್ಕೆ ರಾಜಕಾರಣ ಬೇಡ ಅಂತ? ಬೇಕು ಬೇಡಗಳು ಗೊತ್ತಿಲ್ಲ. ಐ ಬಿಲೀವ್ ಇನ್ ಹಿಸ್ ಡಿಸಿಷನ್. ಎಲ್ಲದು ಜಾಸ್ತಿ ಅವನು ಹೇಗ್ ದಾರಿ ತೋರಿಸ್ತಾ ಹೋಗ್ತಾನೆ ಹಾಗೆ ಹೋಗ್ಬೇಕು ಅನ್ನೋದಷ್ಟೇ. ನಮಗ್ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಅವರು ಮೇಡಮ್ ಮಾತು ಕೇಳ್ತಾರೆ ಅಂತ ಹೇಳಿ. ಸೊ ಇದು ಸುಳ್ಳು. ಅದು ಕೇಳಲ್ಲ ಅಂತನಾ? ಇಲ್ಲ, ಕೇಳ್ತಾರೆ ಕೇಳಲ್ಲ ಅನ್ನೋದ್ಗಿಂತ ಜಾಸ್ತಿ ನಾವಿಬ್ರು ಎಲ್ಲದನ್ನೂ ತುಂಬಾ ಡಿಸ್ಕಸ್ ಮಾಡ್ತೀವಿ. ಮಾರ್ನಿಂಗ್ ಟು ನೈಟ್ ಇನ್ ಎವ್ರಿಥಿಂಗ್ ಐ ಆಮ್ ವಿತ್ ಹಿಮ್. ಇಟ್ ಈಸ್ ಲೈಕ್ ಟ್ರೂ ಪಾರ್ಟ್ನರ್ಶಿಪ್ ವೆನ್ ಇಟ್ ಕಮ್ಸ್ ಟು ಅಸ್. ಸೊ ವಾಟ್ ಐ ಮೀನ್ ಟು ಸೇ, ಈಗ ಪೊಲಿಟಿಕ್ಸ್ ಬರಬೇಕು ಅಂತಂದ್ರೆ ಯಾಕೆ ಬರಬೇಕು? ನಿಮ್ ಪ್ರಕಾರ ಸದ್ಯಕ್ಕೆ ಬೇಡ ಅಂತಂದ್ರೆ ಯಾಕೆ ಬೇಡ ಅಂತ ಹೇಳಿ? ಏನು ಕಾಂಟ್ರವರ್ಸಿ, ಟೆನ್ಷನ್ ಆಗುತ್ತೆ ಕಾಂಟ್ರವರ್ಸಿ ಆಗತ್ತೆ ಅಂತ. ಪಾಸ್ ಅಂತ ಹೇಳ್ಬಿಡಿ, ಹಂಗೆ ನೆಕ್ಸ್ಟ್ ಕ್ವಶನ್ ಹೋಗ್ಬಿಡ್ತೀನಿ. ಪ್ಲೀಸ್ ಪಾಸ್. ಆಯ್ತು, ಈಗ ನನಗೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈ ಸಿನಿಮಾ ರಂಗದ ಬಗ್ಗೆ ಆಸಕ್ತಿ ಮೂಡುವಂತ ವಿಚಾರ ಇದೆ. ವಸ್ತ್ರ ವಿನ್ಯಾಸಕ್ಕೆ ಅಂತ ಕಾಸ್ಟ್ಯೂಮ್ ಡಿಸೈನಿಂಗ್ ಅಂತ ಕರೆಸ್ಕೊಳ್ಳೋದಿದೆಯಲ್ಲ, ಅದು ನಿಮ್ಗೆ ಎಷ್ಟು ಸೀರಿಯಸ್ ಅನ್ಸುತ್ತೆ? ಐ ಮೀನ್ ಕಾಸ್ಟ್ಯೂಮ್ ಎಷ್ಟು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಸಿನಿಮಾಗೆ ಅಂತ? ಅಂದ್ರೆ ಇತ್ತೀಚೆಗೆ ನೋಡಿದ್ರೆ ನೀವು ಏನಾಗಿದೆ ಇಂಡಸ್ಟ್ರಿಯಲ್ಲಿ, ಒಂದು ಸಿನಿಮಾ ಆದ ತಕ್ಷಣ ಅದರಲ್ಲಿ ಫ್ರಂಟ್ ಲೈನ್ ಅಲ್ಲಿ ಇರೋರು, ಇವಾಗ ಹೀರೋ ಆಗಿರ್ಬೋದು, ಸ್ಲೋಲಿ ಡೈರೆಕ್ಟರ್ ಗಳಿಗೆ ರೆಕಗ್ನೈಸೇಷನ್ ಸಿಕ್ತು. ಅದಾದ ತಕ್ಷಣ ಇವಾಗ ಡಿಒಪಿಸ್ ಗಳಿಗೆ ಸಿಗ್ತಾ ಇದೆ. ಆ ತರ ಬಿಹೈಂಡ್ ದ ಸೀನ್ ಅಂದ್ರೆ ಯಾರು ಕೆಲಸ ಮಾಡ್ತಾರೆ ಅವ್ರದ್ದು ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಅದು ನಾಟ್ ಓನ್ಲಿ ಕಾಸ್ಟ್ಯೂಮ್ಸ್, ನಿಮ್ಗೆ ಕಾಸ್ಟ್ಯೂಮ್ ಆಗಿರ್ಬೋದು, ಆರ್ಟ್ ಡೈರೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಫೀಲ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆ ಸಿನಿಮಾ ಹಾಗೆ ಬರೋದಕ್ಕೆ. ಸೊ ಕಾಸ್ಟ್ಯೂಮ್ ಅಂತ ತಗೊಂಡ್ರೆ ನಿಮ್ಗೆ ಯಾವುದೇ ಕ್ಯಾರೆಕ್ಟರ್ ಆಗಿರ್ಲಿ, ಇವಾಗ ಎಕ್ಸಾಂಪಲ್ ನಮ್ಮ ಸಿನಿಮಾ ಅಲ್ಲಿ ಕಿಂಗ್ ಎಲ್ಲ ಇದ್ದಾರೆ. ಸೊ ಅವ್ರಿಗೆ ನಾವು ಡಿಸೈನ್ ಮಾಡೋ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಒಂದು ಕಿರೀಟ ಆಗಿರ್ಬೋದು, ಆರ್ಮರ್ ಆಗಿರ್ಬೋದು, ಅದು ಹಾಕೊಂಡ ತಕ್ಷಣ ಅವ್ರ ಕ್ಯಾರೆಕ್ಟರ್ಗೆ ಅವ್ರಿಗೆ ಪ್ರವೇಶ ಮಾಡೋದಕ್ಕೆ ಈಸಿ ಆಗತ್ತೆ. ಅವ್ರನ್ನ ಅಂದ್ರೆ ಲೈಕ್ ಆ ಕಾಸ್ಟ್ಯೂಮ್ಸ್ ಹೇಗೆ, ನಾನು ಯಾವಾಗ್ಲೂ ನನ್ನ ಟೀಮ್ಗಾಗ್ಲಿ ಏನ್ ಬಿಲೀವ್ ಮಾಡ್ತೀನಿ ಅಂದ್ರೆ, ಒಂದು ಅವ್ರು ತುಂಬಾ ಕಂಫರ್ಟೇಬಲ್ ಫೀಲ್ ಮಾಡಬೇಕು, ಇನ್ನೊಂದು ಅವ್ರಿಗೆ ಆ ಕಾಸ್ಟ್ಯೂಮ್ ಹಾಕೊಂಡ ತಕ್ಷಣ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಆ ಕ್ಯಾರೆಕ್ಟರ್ ಅಲ್ಲಿ ಇಳಿಯುವಷ್ಟು ಆ ಕಾಸ್ಟ್ಯೂಮ್ಗೊಂದು ಸ್ಟ್ರೆಂತ್ ಇರಬೇಕು ಅಂತ. ದಟ್ ಈಸ್ ವಾಟ್ ಈಸ್ ಅವರ್ ಜಾಬ್ ಅಂತ ನಾನು ಬಿಲೀವ್ ಮಾಡ್ತೀನಿ. ಅದ್ರ ಜೊತೆಗೆ ನಾವು ಮಾಡೋ ಕೆಲಸ ನಮ್ಮ ಡೈರೆಕ್ಟರ್ ಕನ್ವಿನ್ಸ್ ಆಗಿರ್ಬೇಕು, ಪ್ರೊಡ್ಯೂಸರ್ಸ್ ಪಾಕೆಟ್ಗೆ ಹೆಲ್ಪ್ ಆಗ್ಬೇಕು. ಸೊ ನನ್ಗೇನ್ ಅನ್ಸುತ್ತೆ ಅಂದ್ರೆ ಇನ್ನೂ ಜಾಸ್ತಿ ರೆಕಗ್ನೈಸೇಷನ್ ಬರಬೇಕು. ನಾನು ಅಂತ ಹೇಳ್ತಿಲ್ಲ, ಬಿಕಾಸ್ ನಾನು ರಿಷಬ್ ಶೆಟ್ಟಿ ಅವ್ರ ವೈಫ್ ಆಗಿರ್ಬೋದು, ನಾನು ನಮ್ದೊಂದು ಪ್ರೊಡಕ್ಷನ್ ಹೌಸ್ ಇದೆ, ನಾನು ಪ್ರೊಡ್ಯೂಸರ್. ಸೊ ಅದ್ ಒಂದ್ರಿಂದ ಈಗ ನಾನು ಕಾಸ್ಟ್ಯೂಮು ಮಾಡ್ತಿದ್ದೀನಿ ಅನ್ನೋದು ಸೇರ್ಕೊಂಡು ಆಗತ್ತಾ, ಐ ಡೋಂಟ್ ನೋ, ಲೈಕ್ ಐ ಸ್ಟಿಲ್ ನಾಟ್ ಏಬಲ್ ಟು ಫಿಗರ್ ಔಟ್. ಬಟ್ ಇನ್ನೂ ಒಂದಿಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ರೆಕಗ್ನೈಸೇಷನ್ ಸಿಗಲ್ಲ, ಅವ್ರೆಲ್ರಿಗೂ ಸಿಗ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಾಟ್ ಓನ್ಲಿ ಫಾರ್ ಮೀ, ಕಾಸ್ಟ್ಯೂಮ್ ಡಿಸೈನರ್ಸ್ ಅವ್ರು ತುಂಬಾ ಇಂಪಾರ್ಟೆಂಟ್ ರೋಲ್ ಇದೆ. ತುಂಬಾ ಜನಕ್ಕೆ ಅದ್ರ ಬಗ್ಗೆ ಇನ್ನೂ ತಿಳುವಳಿಕೆ ಬರಲಿಲ್ಲ. ಇವಾಗ ಎಷ್ಟೋ ಬೆಟರ್ ಅಂತ ಅನ್ಸುತ್ತೆ, ಅವ್ರಗಳಿಗೆ ರೆಕಗ್ನೈಸೇಷನ್ ಸಿಗುತ್ತೆ. ಒಂದ್ ಸಿನಿಮಾ ಬಂದಾಗ ಆ ರಿವ್ಯೂ ಬರಿಬೇಕಾದ್ರೆ ನಾನು ಪ್ರತಿ ಸಿನಿಮಾ ನೋಡ್ತಿರ್ತೀನಿ ಮೆನ್ಷನ್ ಮಾಡಿರ್ತಾರ ಅಂತ. ನಾಟ್ ಓನ್ಲಿ ಎವ್ರಿ ಫಿಲ್ಮ್, ದೇರ್ ಆರ್ ಫಿಲ್ಮ್ಸ್ ನೀವು ಸ್ಕ್ರಾಚ್ ಇಂದ ಕ್ರಿಯೇಟ್ ಮಾಡೋದಿರುತ್ತೆ, ಒಂದ್ ರೆಟ್ರೋ ಸ್ಟೈಲ್ ಇರುತ್ತೆ, ಅದ್ರ ಹಿಂದೆ ಎಷ್ಟೋ ರಿಸರ್ಚ್ ಆಗಿರುತ್ತೆ, ಎಷ್ಟೋ ಡೇ ಅಂಡ್ ನೈಟ್ ಕೆಲಸ ಆಗಿರುತ್ತೆ. ಸೊ ಐ ಬಿಲೀವ್, ಸೊ ನಾನು ಓದ್ತಾ ಇರ್ತೀನಿ, ಕೆಲವು ಕಡೆ ಅದನ್ನ ರೆಕಗ್ನೈಸ್ ಮಾಡಿ ಬರೀತಾರೆ, ಕಾಸ್ಟ್ಯೂಮ್ ಡಿಸೈನರ್ ವರ್ಕ್ ಬಗ್ಗೆ ಬರೀತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ನಾಟ್ ಓನ್ಲಿ ಬೇರೆ ಸಿನಿಮಾಗಳಲ್ಲಿ ಮಾತಾಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ, ಅದು ಆಗ್ಬೇಕು ಅಂತ ಬಯಸ್ತೀನಿ ನಾನು. ಟೀಕೆ ಟಿಪ್ಪಣಿಗಳು ಬಂದ್ರೆ ಅವನ್ನ ಹೇಗೆ ಸ್ವೀಕರಿಸ್ತೀರಿ ನೀವು, ಹೇಗೆ ನಿಭಾಯಿಸ್ತೀರಿ ಅಂತ?
ಅದು ಖಂಡಿತ ಬರುತ್ತೆ. ಇವತ್ತಿನ ಕಾಲಕ್ಕೆ ನೀವು ಒಂದು ಚಿಕ್ಕದು ಯಾಕೆ ತುಂಬಾ ರಿಸರ್ಚ್ ಮಾಡಿದ್ವಿ ಅಂದ್ರೆ ಒಂದ್ ಚಿಕ್ಕದೇನೋ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ರೌಂಡ್ ಹಾಕ್ಬಿಟ್ಟು ಒಂದು ವಿಡಿಯೋ ಬಂದಿರತ್ತೆ. ಸೊ ಟೀಮ್ ಮೀಟಿಂಗ್ ಅಲ್ಲಿ ಹೇಳ್ತಿರ್ತೀನಿ ಹೇಗಾದ್ರೂ ಮಾಡೋಣ ಇದನ್ನ, ಬಟ್ ಆ ರೌಂಡ್ ಒಂದ್ ಬರಬಾರ್ದು, ಮಾರ್ಕ್ ಮಾಡಿ ಒಂದ್ ಹಾಕ್ಬಾರ್ದು, ಆತರ ಕೆಲಸಗಳನ್ನ ಮಾಡೋಣ ಅಂತ. ಸೊ ಇವತ್ತು ತುಂಬಾ ಸೆನ್ಸಿಟಿವ್ ಆಗಿದೆ. ಈಗ ಮುಂಚೆ ಎಲ್ಲ ಅಂದ್ರೆ ರೀಲ್ ಬರ್ತಾ ಇತ್ತು, ಏನು ಗೊತ್ತಾಗ್ತಿರ್ಲಿಲ್ಲ. ನೀವು ಇಲ್ಲಿ ಹಾಕಿರೋ ಕಾಸ್ಟ್ಯೂಮ್ ಇನ್ನೊಂದ್ ಕಡೆ ಹಾಕಿದ್ರೆ ಎಷ್ಟೊಂದು ಮಿಸ್ಟೇಕ್ ಗಳಾಗಿದ್ರು ಗೊತ್ತಾಗ್ತಿರ್ಲಿಲ್ಲ. ಇವತ್ತು ನಿಮ್ಮ ಚಿಕ್ಕ ಪುಟ್ಟ ಮಿಸ್ಟೇಕ್ ಗಳನ್ನ ಕೂಡ ನಾವು ಲಿಟ್ರಲಿ ಸೋಲ್ಜರ್ ಹಾಕೊಂಡಿರೋ ಸ್ಲಿಪ್ಪರ್ ಅಲ್ಲಿ ಒಂದ್ ಥ್ರೆಡ್ ಎದ್ದಿದ್ರು ಅದನ್ನ ಅಲ್ಲೇ ಕರೆಕ್ಷನ್ ಮಾಡ್ತಿದ್ವಿ. ಅಷ್ಟು ಅಂದ್ರೆ ಅದನ್ನ ಕೆಲಸ ಸೀರಿಯಸ್ ಆಗಿ ತಗೊಂಡ್ ಮಾಡಿದೀವಿ. ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಮಕ್ಕಳು ಯಕ್ಷಗಾನದಲ್ಲಿ ಭಾಗಿಯಾಗಿದ್ದು ಬಹಳ ಎಂಜಾಯ್ ಮಾಡ್ತಾ ಇದ್ರಿ. ಅದ್ರ ಬಗ್ಗೆ ಹೇಳೋದಾದ್ರೆ ಮಕ್ಕಳ ಜೊತೆಗೆ ಹೆಂಗೆ ಲೈಫ್ ಹೋಗ್ತಾ ಇದೆ, ಜೊತೆಗೆ ಸಮಯ ಹೇಗೆ ಕೊಡ್ತೀರಿ, ಇದ್ರ ಜೊತೆಗೆ ಸಾಕಷ್ಟು ಜವಾಬ್ದಾರಿಗಳು ಕೂಡ ಇದೆ ನಿಮ್ಗೆ, ಹೇಗೆ ನೋಡ್ತೀರಿ ಎಲ್ಲ ಅಂತ? ಅಂದ್ರೆ ರಿಷಬ್ ಅವರು ತುಂಬಾ ಬ್ಯುಸಿ ಇರೋದ್ರಿಂದ ಅವರು ಎಲ್ಲಾ ಕೆಲಸಗಳನ್ನು ಮಾಡ್ಕೊಂಡು ಅವ್ರಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಿಲ್ಲ, ಇವನ್ ಡ್ಯೂರಿಂಗ್ ಕಾಂತಾರ ಆಲ್ಸೋ. ಸೊ ಅದರಿಂದ ನಾನು ಸೆಟಲ್ ಬೆಳಗ್ಗೆ ಹೋಗಿ ಸಂಜೆವರೆಗೂ ಕೆಲಸ ಮಾಡಿ ಮತ್ತೆ ಬಂದು ಮಕ್ಳ ಜೊತೆಗೆ ಸ್ವಲ್ಪ ಹೊತ್ತಿದ್ದು, ಅದಾದ್ಮೇಲೆ ನಂದು ಪ್ರೊಡಕ್ಷನ್ ಬೇಸ್ಗೆ ಹೋಗಿ ಕೆಲಸಗಳು ಮಾಡ್ತಿದ್ದೆ, ಬಿಕಾಸ್ ಅವ್ರ ಹೋಮ್ ವರ್ಕ್ ಆಗಿರ್ಬೋದು ಬೇರೆದೆಲ್ಲ. ಸೊ ನಾನು ನಂದು ಕೆಲಸಗಳು ಬಿಟ್ಟು ಇನ್ನೆಲ್ಲಾ ಟೈಮು ಮಕ್ಕಳಿಗೆ ಮೀಸಲಿಟ್ಟಿದ್ದೀನಿ, ಅವ್ರ ಜೊತೆಗೇನೆ ಇರ್ತೀನಿ. ಖುಷಿ ಆಗತ್ತೆ. ಅಂದ್ರೆ ಲೈಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಈ ಜನರೇಷನ್ ಅಲ್ಲಿ. ಲೈಕ್ ಇಟ್ಸ್ ನಾಟ್ ಲೈಕ್ ನಮ್ ಟೈಮ್ ಅಲ್ಲಿ ಇದ್ದಿದ್ದು ಪೇರೆಂಟಿಂಗ್ ಇವತ್ತಿಗೆ ವರ್ಕ್ ಆಗಲ್ಲ. ಸೊ ಹಾಗಾಗಿ ಐ ಆಮ್ ಟ್ರೈಂಗ್ ಟು ಗಿವ್ ಮೋರ್ ಟೈಮ್ ಟು ದಮ್. ನೆಕ್ಸ್ಟ್ ಪ್ರಾಜೆಕ್ಟ್ ಗಳ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಸದ್ಯಕ್ಕೆ ನಮ್ ಪ್ರೊಡಕ್ಷನ್ ಹೌಸ್ ಇಂದ ಅಂದ್ರೆ ನಾವ್ ಇವಾಗ ಒಂದು 4-5 ಇಯರ್ಸ್ ಆದ್ಮೇಲೆ ಬ್ಯಾಂಗ್ಳೂರ್ ಕಡೆಗೆ ಬಂದು ಸ್ಲೋಲಿ ಸೆಟ್ಲಿಂಗ್ ಡೌನ್. ಇನ್ನು ನಮ್ದು ಪ್ರೊಡಕ್ಷನ್ ಹೌಸ್ ಇಂದ ಇವಾಗ 1-2 ಸಿನಿಮಾಗಳಾಗ್ತಾ ಇದೆ, ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಾ ಇದೀವಿ. ಜೊತೆಗೆ ನಾನು ಇವಾಗ ಮಕ್ಳ ಜೊತೆಗೆ ನಂದು ಆಫೀಸು ಕೆಲಸ ಇದ್ರಲ್ಲೆಲ್ಲ ಸೆಟಲ್ ಆಗ್ತಾ ಇದೀನಿ. ಒಂದಿಷ್ಟು ಒಳ್ಳೊಳ್ಳೆ ಕಥೆಗಳು ಬಂದಿದೆ, ಕಾಸ್ಟ್ಯೂಮ್ ಡಿಸೈನಿಂಗ್ ಗೆ ಕೇಳ್ತಾ ಇದೀನಿ, ಅದ್ರ ಮೇಲೆ ಸಹ ವರ್ಕ್ ನಡೀತಾ ಇದೆ. ರಿಷಬ್ ಅವ್ರ ಕೆಲಸ ಅವ್ರದ್ದು ಶೂಟಿಂಗ್ ನಡೀತಾ ಇದೆ. ಸಿನಿ ಪ್ರೇಕ್ಷಕರ ಒಂದು ಪ್ರಶ್ನೆ ಏನಂತಂದ್ರೆ, ಮತ್ತೆ ಶೆಟ್ಟರ್ ಹವಾ ಯಾವಾಗ ಮುಂದುವರಿಯುತ್ತೆ ಅಂತ ಹೇಳಿ, ರಕ್ಷಿತ್ ಶೆಟ್ಟಿ ಯಾವಾಗ ವಾಪಸ್ ಬರ್ತಾರೆ, ಮತ್ತೆ ಯಾವ ಸಿನಿಮಾ ಮಾಡ್ತಾರೆ, ಹೇಗೆ ಅನ್ನುವಂತ ಪ್ರಶ್ನೆ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ತಾವು? ಇದೊಂದು ಕ್ವೆಶ್ಚನ್ ನನ್ನ ತಲೆಯಲ್ಲೂ ತುಂಬಾ ಟೈಮ್ ಇಂದ ಇತ್ತು, ಒಂದು ಒಳ್ಳೆ ಅವಕಾಶ ಇದು. ನಾನೇನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇಂಡಸ್ಟ್ರಿಗೆ ತುಂಬಾ ದೊಡ್ಡ ಇತಿಹಾಸ ಇದೆ. ಅಂದ್ರೆ ಅದು ಹೇಗೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಗೊತ್ತಿಲ್ಲ, ಒಂದು ಶೆಟ್ರ್ ಗ್ಯಾಂಗ್ ಅಂತ ಸ್ಟಾರ್ಟ್ ಆಯ್ತು ಮೋಸ್ಟ್ಲಿ. ಅಂದ್ರೆ ಆ ಟೈಮಲ್ಲಿ ಈಗ ರಾಜ ಅವ್ರದ್ದು ಒಂದ್ ಸಿನಿಮಾ, ರಕ್ಷಿತ್ ಅವ್ರದ್ದು ಒಂದ್ ಸಿನಿಮಾ, ರಿಷಬ್ ಅವ್ರ ಸಿನಿಮಾ, 3 ಸಿನಿಮಾ ವರ್ಕ್ ಆಗಿರೋದ್ರಿಂದ ಇರ್ಬೋದು. ಶೆಟ್ಟಿ ಗ್ಯಾಂಗ್ ಅಂತ ಆಯ್ತು, ಶೆಟ್ರ್ ಸಿನಿಮಾಗಳ ವರ್ಕ್ ಆಗ್ತಿದೆ ಅಂತ ಆಯ್ತು. ಬಟ್ ಐ ಡೋಂಟ್ ಬಿಲೀವ್ ಇನ್ ದಟ್. ಯಾಕಂದ್ರೆ ಇಂಡಸ್ಟ್ರಿಗೆ ತುಂಬಾ ದೊಡ್ಡ ಇತಿಹಾಸ ಇದೆ. ಪ್ರತಿಯೊಬ್ರು ಇಲ್ಲಿ ಬಂದಿರೋ ಡೈರೆಕ್ಟರ್ ಆಗಿರ್ಲಿ, ಆಕ್ಟರ್ಗಳಾಗಿರ್ಲಿ, ಟೆಕ್ನಿಷಿಯನ್ಸ್, ಅವರೆಲ್ಲರೂ ಕೊಡುಗೆಯಿಂದ ಇವತ್ತು ಇಂಡಸ್ಟ್ರಿ ನಿಂತಿದೆ. ಆ ಇಂಡಸ್ಟ್ರಿ ಇದ್ಮೇಲೆ ನಾವು ಬಂದಿರೋದಲ್ವಾ. ಸೊ ನಾವು ನಮ್ಮ ಕೈಯಲ್ಲಿ ಏನಾಗತ್ತೆ, ನಮ್ಮ ಸ್ಟ್ರೆಂತ್ಗೆ ಎಷ್ಟು ಮಾಡೋದಕ್ಕಾಗತ್ತೆ ಅಷ್ಟು ಬೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದೀವಿ. ಬೈ ಗಾಡ್ ಗ್ರೇಸ್ ಅದು ಜನ ಸ್ವೀಕಾರ ಮಾಡ್ತಾ ಇದಾರೆ, ವರ್ಕ್ ಆಗ್ತಿದೆ. ದಟ್ ಡಸಂಟ್ ಮೀನ್ ಶೆಟ್ರ್ ಗ್ಯಾಂಗ್ ಸಿನಿಮಾಗಳು ಮಾತ್ರ ವರ್ಕ್ ಆಗ್ತಿದೆ, ಇಲ್ಲ ನಾವು ಮಾತ್ರ ಏನೋ ಮಾಡ್ತಾ ಇದೀವಿ, ಇಲ್ಲ ನಾವು ಮಾತ್ರ ಟ್ಯಾಲೆಂಟೆಡ್, ಆ ತರದೆಲ್ಲ ಖಂಡಿತ ಇಲ್ಲ. ಬಂದಿರೋ ಅವಕಾಶಗಳನ್ನ ತುಂಬಾ ಚೆನ್ನಾಗಿ ಅದನ್ನ ಉಪಯೋಗ ಮಾಡ್ಕೊಳ್ತಾ ಇದೀವಿ ಅಂತ ಅನ್ಕೊಂಡು ಇಲ್ಲಿ ಎಲ್ರದ್ದು ಕೊಡುಗೆ ಇದೆ. ಸೊ ನಾನು ಈ ಕಾನ್ಸೆಪ್ಟ್ ಅಲ್ಲಿ ಶೆಟ್ರ್ ಗ್ಯಾಂಗ್ ಇಲ್ಲ, ಇವ್ರ ಸಿನಿಮಾಗಳೇ ವರ್ಕ್ ಆಗತ್ತೆ, ಇವರಿಂದ ಯಾರು ಒಬ್ರಿಂದಾನು ಇಂಡಸ್ಟ್ರಿ ಆಗಲ್ಲ. ಇಂಡಸ್ಟ್ರಿ ತುಂಬಾ ಜನ ಶ್ರಮದಿಂದ ಆಗಿದೆ. ಇವತ್ತು ತುಂಬಾ ಜನ ಇಂಡಸ್ಟ್ರಿಗೋಸ್ಕರ ಶ್ರಮ ಪಡ್ತಾ ಇದಾರೆ. ಮುಂದೆ ಬರೋರ್ಗೂ ಕೂಡ ನಾವು ಒಂದ್ ವೇದಿಕೆ ಮಾಡ್ಕೊಡ್ಬೇಕು. ಅಂದ್ರೆ ಯಾವ ತರದ ಕೆಲಸಗಳು ಮಾಡ್ಬೇಕು ಅಂದ್ರೆ, ಮುಂದೆ ಬರೋರು ನೆನ್ಪಿಟ್ಕೊಂಡು ಇಂಥದ್ದೊಂದು ಸಿನಿಮಾ ಇತ್ತಪ್ಪ, ಇಲ್ಲಿ ಹೀಗೆ ಕೆಲಸ ಮಾಡಿದ್ರು ಅಂತ ಹೇಳೋದಾಗ್ಬೇಕು. ಬಿಟ್ರೆ ಖಂಡಿತ ಯಾರು ಒಬ್ರಿಂದ ಇಂಡಸ್ಟ್ರಿ ಇಲ್ಲ, ಯಾವ ಒಂದು ಗ್ಯಾಂಗ್ ಇಂದ ಇಂಡಸ್ಟ್ರಿ ಅಂತ ನನ್ಗನ್ಸಲ್ಲ. ಓಕೆ, ಲಾಸ್ಟ್ ಕ್ವಶನ್. ರಿಯಲ್ ಹೀರೋಸ್, ರಿಪಬ್ಲಿಕ್ ಕನ್ನಡ ರಿಯಲ್ ಹೀರೋಸ್ ವೇದಿಕೆ ಮೇಲೆ ನಾವು ಕೂತಿದ್ದೀವಿ. ಈಗ ಸಾಧನೆ ಮಾಡಬೇಕು ಅನ್ನುವಂತಹ ಯುವ ಶಕ್ತಿಗೆ ನಿಮ್ ಸಂದೇಶ ಏನು? ದಯವಿಟ್ಟು ನೀವ್ ಏನ್ ಕೆಲಸ ಮಾಡ್ತೀರಾ ಆ ಕೆಲಸದ ಬಗ್ಗೆ ಒಂದು ರೆಸ್ಪೆಕ್ಟ್ ಇರ್ಲಿ. ನೀವ್ ಯಾವತ್ತು ನಿಮ್ ಕೆಲಸನ ರೆಸ್ಪೆಕ್ಟ್ ಮಾಡ್ತೀರಾ, ನಿಮ್ಗೆ ಸಿಕ್ಕಿರೋ ಅವಕಾಶ ರೆಸ್ಪೆಕ್ಟ್ ಮಾಡ್ತೀರಾ, ಆವಾಗ ಲೈಫ್ ನಿಮ್ಗೆ ತುಂಬಾ ಜಾಸ್ತಿ ಬ್ಲೆಸ್ಸಿಂಗ್ಸ್ಗಳು, ತುಂಬಾ ದಾರಿಗಳು ಓಪನ್ ಆಗ್ತಾ ಹೋಗುತ್ತೆ. ಆಮೇಲೆ ಆದಷ್ಟು ಅಂದ್ರೆ ಹಾರ್ಡ್ ವರ್ಕೇ ಮಾಡ್ಬೇಕಂತಿಲ್ಲ, ದರ್ ಆರ್ ವೇಸ್. ಇವತ್ತು ಸ್ಮಾರ್ಟ್ ವರ್ಕು ಮಾಡ್ಬೋದು, ಬಟ್ ಏನ್ ಮಾಡ್ತೀರಾ ಅದನ್ನ ಆನೆಸ್ಟ್ ಆಗಿ ಮಾಡಿ. ಲೈಫಲ್ಲಿ ಯಾವತ್ತು ಯಾರಿಗೂ ಮೋಸನೂ ಮಾಡಬೇಡಿ, ಬೇರೆಯವರಿಂದ ಮೋಸ ಹೋಗೋಷ್ಟು ಇನ್ನೋಸೆಂಟ್ ಆಗೂ ಇರಬೇಡಿ. ಅಷ್ಟೇ. ಅಂದ್ರೆ
ಎಲ್ಲಾರ್ಗೂ ನಿಮ್ಮ ಸುತ್ತಮುತ್ತ ಇರೋರ್ನ ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ದರ್ ಇಸ್ ನಥಿಂಗ್ ಇನ್ ಲೈಫ್ ಅದರ್ ದ್ಯಾನ್ ಬೀಯಿಂಗ್ ಪಾಸಿಟಿವ್ ಅಂತ ನಾನ್ ಬಿಲೀವ್ ಮಾಡ್ತೀನಿ. ದೊಡ್ಡವ್ರಿಗೆ ರೆಸ್ಪೆಕ್ಟ್ ಮಾಡಿ. ಅಂಡ್ ಸಮ್ಟೈಮ್ ತುಂಬಾ ಭಯ ಆಗತ್ತೆ. ಅಂದ್ರೆ ನ್ಯೂಸ್ ಚಾನಲ್ ಹೌದು ಇವತ್ತೇನ್ ನಡೀತಿದೆ ಸಮಾಜದಲ್ಲಿ ಅದನ್ನ ಎತ್ತಿ ತೋರಿಸ್ತೀರಾ. ಸಮ್ಟೈಮ್ ಅದು ಎಷ್ಟು ಟೆನ್ಷನ್ ಆಗತ್ತೆ ಅಂದ್ರೆ ಯಾಕೆ ಈ ಜನರೇಷನ್ ಈ ತರ ಆಗ್ತಿದೆ ಅಂತ ಎಲ್ಲ ಅನ್ಸ್ಬಿಡತ್ತೆ. ಸೊ ದಯವಿಟ್ಟು ಐ ಥಿಂಕ್ ಪೇರೆಂಟ್ಸ್ ಕೂಡ ಸ್ವಲ್ಪ, ಇಟ್ಸ್ ನಾಟ್ ಓನ್ಲಿ ಜನರೇಷನ್ ಕಿಡ್ಸ್ ಅನ್ನೋದ್ಗಿಂತ ಪೇರೆಂಟಿಂಗ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಇವಾಗ ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರು.